ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಇಂದಿನಿಂದ ನಾವು ಗುರುಚರಿತ್ರೆಯ ಪಾರಾಯಣ ಮಾಡೋಣ. ಎಲ್ಲರಿಗೂ ತಿಳಿದಿರುವಂತೆ ಗುರುವಿನ ಸ್ಥಾನ ಬದಲಾವಣೆಯಿಂದಾಗಿ ಕೆಲವು ರಾಶಿಯವರಿಗೆ ಗೋಚಾರ ಫಲವು ಚೆನ್ನಾಗಿರದೇ ಇರುವುದರಿಂದ ಗುರುಚರಿತ್ರೆ ಪಾರಾಯಣ ಅಥವಾ ಕೇಳುವುದರಿಂದ ಸ್ವಲ್ಪ ಕಷ್ಟಗಳಿಂದ ಪರಿಹಾರ ಸಿಗುವುದೆಂದು ರಾಶಿಫಲದಲ್ಲಿ ತಿಳಿಸಿರುವಂತೆ ನಿಮ್ಮೆಲ್ಲರಿಗೂ ಶ್ರೀ ಗುರು ದತ್ತಾತ್ರೇಯರ ಅನುಗ್ರಹದಿಂದ ಕರ್ಮ ದೋಷಗಳಿಂದ ಮುಕ್ತಿ ಸಿಗುವಂತಾಗಲಿ. ಬನ್ನಿ, ಇಂದಿನಿಂದ ಗುರುಚರಿತ್ರೆಯ ಪಾರಾಯಣ ಶ್ರವಣ ಮಾಡೋಣ. ಓಂ ಜೈ ಗುರುದತ್ತ, ಶ್ರೀದತ್ತ, ಜಯದತ್ತ. ಓಂ ನಮೋ ಭಗವತೆ ದತ್ತಾತ್ರೇಯಾಯ. ಶ್ರೀ ಗುರುಚರಿತ್ರೆ 1ನೇ ಅಧ್ಯಾಯ, ಮಂಗಲಾಚರಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಯೈ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೇ ನಮಃ, ಶ್ರೀಪಾದಶ್ರೀವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಯೇ ನಮಃ, ಶ್ರೀ ದತ್ತಾತ್ರೇಯ ಸದ್ಗುರುಭ್ಯೋ ನಮಃ. ಅರ್ಥಧ್ಯಾನಂ. ಬಾಲಾರ್ಕಪ್ರಭುಮಿಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದವಿಲೀನಚಿತ್ತಪವನಂ ಶಾರ್ದೂಲಚರ್ಮಾಂಬರಂ ಬ್ರಹ್ಮಜ್ಞೈಃ ಸನಕಾದಿಭಿಃ ಪರಿವೃತಂ ಸಿದ್ಧೈ ಸಮಾರಾಧಿತಂ ಆತ್ರೇಯಂ ಸಮುಪಾಸ್ಮಹೇ ಹೃದಿ ಮುದಾ ಧ್ಯೇಯಂ ಸದಾ ಯೋಗಿಭಿಃ. ಬಾಲಸೂರ್ಯನಂತೆ ಪ್ರಭೆಯುಳ್ಳವನು, ಇಂದ್ರನಿಲ್ಲದಂತೆ ಜಡೆಯುಳ್ಳವನು, ಉಜ್ವಲವಾದ ಭಸ್ಮದಂತೆ ಮೈಬಣ್ಣವುಳ್ಳವನು, ಶಾಂತನು, ಚಿತ್ತವೆಂಬ ಗಾಳಿಯನ್ನು ನಾದದಲ್ಲಿ ಲೀನಗೊಳಿಸಿದವನು, ಶಾರ್ದೂಲ ಚರ್ಮ ಹೊದೆದವನು, ಬ್ರಹ್ಮಜ್ಞರಾದ ಸನಕಾದಿಕರಿಂದ ಸುತ್ತುಗಟ್ಟಿದವನು, ಸಿದ್ಧರಿಂದ ಆರಾಧಿಸಲ್ಪಟ್ಟವನು, ಯಾವಾಗಲೂ ಯೋಗಿಗಳಿಗಿಂದ ಧ್ಯೇಯವೆಂದು ತಿಳಿದ ಆತ್ರೇಯನನ್ನು ಅಂತರಂಗದಲ್ಲಿ ಪ್ರೇಮದಿಂದ ಯಾವಾಗಲೂ ಉಪಾಸಿಸುವೆ. ಓಂ ನಮೋ ವಿಘ್ನಹರ, ಗಜಾನನ, ಗಿರಿಜಾಕುಮಾರ, ಲಂಬೋದರ, ಏಕದಂತ, ಶೂರ್ಪಕರ್ಣ, ನಿನಗೆ ಜಯ ಜಯಕಾರವಿರಲಿ. ನೀನು ಕಿವಿಗಳನ್ನು ಬೀಸುವುದರಿಂದ ಹುಟ್ಟುವ ಗಾಳಿಯು ಭಕ್ತರ ವಿಘ್ನಗಳನ್ನು ದೂರ ಮಾಡುವುದು. ಅದರಿಂದ ನಿನಗೆ ವಿಘ್ನಾಂತಕನೆನ್ನುವರು. ನಿನ್ನ ಮುಖವು ಕಾಶಿದ ಬಂಗಾರದಂತೆಯೂ ಬಾಲಸೂರ್ಯನಂತೆಯೂ ತೇಜವನ್ನು ಹರಡಿ ಶೋಭಿಸುವುದು. ವಿಘ್ನವೆಂಬ ಅಡವಿಯನ್ನು ಕಡಿಯುವುದಕ್ಕಾಗಿ ಕೈಯಲ್ಲಿ ಪರಶುಗೊಡಲಿಯನ್ನು ಹಿಡಿದಿರುವೆ. ಹಾವಿನ ನಡುಕಟ್ಟನ್ನು, ಹಾವಿನ ಜನಿವಾರವನ್ನು ಧರಿಸಿರುವೆ. ನಿನ್ನ 4 ಭುಜಗಳು, ಹರವಾದ ಕಣ್ಣುಗಳು ಶೋಭಿಸುವು ವಿನಾಯಕನೇ. ಇಂತಹ ನೀನು ವಿಘ್ನಗಳನ್ನು ಪರಿಹರಿಸಿ ವಿಶ್ವದ ಎಲ್ಲ ಲೋಕಗಳನ್ನು ಕಾಪಾಡುವೆ. ನಿನ್ನ ಚಿಂತನ ಮಾಡುವವರನ್ನು ವಿಘ್ನಗಳು ಬಾಧಿಸಲಾರವು. ಅವರು ತಾತ್ಕಾಲವೇ ಮನಸ್ಸಿನ ಬಯಕೆಗಳನ್ನೆಲ್ಲ ಪೂರ್ಣ ಮಾಡಿಕೊಳ್ಳುವರು. ಸ್ವಾಮಿ ಲಂಬೋದರನೇ, ಎಲ್ಲ ಮಂಗಲ ಕಾರ್ಯಗಳಲ್ಲಿ ಮೊದಲು ನಿನ್ನನ್ನೇ ಪೂಜಿಸುವರು. 14 ವಿದ್ಯೆಗಳಿಗೂ ನೀನೇ ಸ್ವಾಮಿಯು. ವೇದಶಾಸ್ತ್ರ ಪುರಾಣಗಳೆಲ್ಲ ನಿನ್ನ ಲೇಖನಗಳು. ಈ ಕಾರಣದಿಂದಾಗಿ ಬ್ರಹ್ಮನೇ ಮೊದಲಾದವರು ದೇವತಾಶ್ರೇಷ್ಠರಲ್ಲಿ ನಿನ್ನನ್ನು ಹೊಗಳಿರುವರು. ತ್ರಿಪುರಾಸುರನನ್ನು ನಾಶಗೊಳಿಸುವಾಗ ಶಿವನು ನಿನ್ನ ಪೂಜೆ ಮಾಡಿದನು. ದೈತ್ಯರ ಸಂಹಾರಕ್ಕಾಗಿ ಮೊದಲು ನಿನ್ನನ್ನು ಸ್ತುತಿಸಿದನು. ಹರಿ, ಬ್ರಹ್ಮ ಮೊದಲಾದವರು ನಿನ್ನ ಗಣಗಳ ಒಡೆಯನೆಂದು ಕಾರ್ಯದ ಆರಂಭಕ್ಕೆ ವಂದಿಸಿ ನಿನ್ನ ಒಲುಮೆಯಿಂದ ತಮ್ಮ ಬಯಕೆಗಳನ್ನೆಲ್ಲ ಪಡೆಯುವರು. ಗಣನಾಥ, ದಯಾಸಾಗರ, ಓಂಕಾರ ಸ್ವರೂಪನೇ, ವಿಘ್ನನಾಶಕನೇ, ವಿನಾಯಕನೇ, ಅಭಯವನ್ನು ಕೊಡುವವನೇ, ನನ್ನ ಬುದ್ಧಿಯಲ್ಲಿ ಬೆಳಕನ್ನು ಕೆಡವು. ನೀನು ಎಲ್ಲ ಗಣಗಳ ನಾಯಕನು. ನೀನೇ ವಿಘ್ನಗಳನ್ನು ನಾಶಗೊಳಿಸುವವನು. ನಿನ್ನನ್ನು ವಂದಿಸುವವರ ಕಾರ್ಯಗಳು ಸಾಧಿಸುವುವು. ಎಲ್ಲ ಕಾರ್ಯಗಳಿಗೂ ನೀನು ಮೂಲನು. ನೀನೇ ಕೃಪೆಯ ಸಾಗರನು. ಕರುಣಾನಿಧಿಯೇ, ಗೌರಿ ಕುಮಾರನೇ, ನನ್ನ ಬುದ್ಧಿಯ ಬೆಳಗುವಂತೆ ಮಾಡು. ಗಜಾನನನೇ, ನನ್ನ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ನೀನು ಪೂರ್ಣ ಮಾಡಬೇಕು. ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವೆ. ವಿದ್ಯೆಯನ್ನು ನೀಡಿ ಉದ್ಧರಿಸು. ನೀನು 16 ವಿದ್ಯೆಗಳ ಕಣಿವೆಯಾಗಿರುವೆ. ನಾನು ಏನೊಂದನ್ನು ಅರಿಯದ ಮಂದಮತಿಯು. ಅದಕ್ಕಾಗಿಯೇ ನಿನಗೆ ಶರಣು ಬಂದಿರುವೆ. ವರದಾನ ಮಾಡು ಭಗವಂತ. ನಾನು ಶ್ರೀ ಗುರುಚರಿತ್ರೆಯನ್ನು ವರ್ಣಿಸುವ ಹಂಬಲವುಳ್ಳವನಾಗಿರುವೆ. ಪೂರ್ಣ ದೃಷ್ಟಿಯಿಂದ ನೋಡು ಮತ್ತು ಗ್ರಂಥ ಸಿದ್ಧಿಯು ನನ್ನಿಂದಾಗುವಂತೆ ದಯಮಾಡು. ಈಗ ಬ್ರಹ್ಮನ ಹೆಂಡತಿ ಸರಸ್ವತಿಯನ್ನು ನಮಸ್ಕರಿಸುವೆ. ಕೈಗಳಲ್ಲಿ ಪುಸ್ತಕ, ವೀಣೆಗಳನ್ನು ಹಿಡಿದುಕೊಂಡು ಹಂಸ ಪಕ್ಷಿಯ ಮೇಲೆ ಕುಳಿತಿರುವಳು. ವಿದ್ಯಾ ವೇದಶಾಸ್ತ್ರಗಳಿಗೆಲ್ಲ ಶಾರದೆಯು ಅಧಿಕಾರಿಯು. ಅವಳನ್ನು ವಂದಿಸಿದರೆ ಜಗತ್ತಿಗೆ ಜ್ಞಾನ ಉಂಟಾಗುವುದು. ಆದ್ದರಿಂದ ನಿನ್ನ ಚರಣಗಳಿಗೆ ವಂದಿಸುವೆ. ನನ್ನ ಒಡತಿಯೇ, ಪ್ರಸನ್ನಳಾಗಬೇಕು. ನನ್ನ ವಾಣಿಯಲ್ಲಿ ನೆಲೆಸಿ ಗ್ರಂಥ ರಚನೆಯಲ್ಲಿ ನನ್ನನ್ನು ಪ್ರವೇಶಗೊಳಿಸು. ನನ್ನ ವಿನಂತಿಯನ್ನು ಮನ್ನಿಸು. ಈಗ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಗುರುಚರಿತ್ರೆಯನ್ನು ವಿಸ್ತಾರಗೊಳಿಸುವಲ್ಲಿ ನನ್ನ ಬುದ್ಧಿಗೆ ಬೆಳಕನ್ನುಂಟು ಮಾಡು.
ಜಯ ಜಯ ಜಗನ್ಮಾತೆ, ನೀನೇ ವಿಶ್ವಕ್ಕೆಲ್ಲ ವಾಗ್ದೇವತೆಯು. ವೇದಶಾಸ್ತ್ರಗಳನ್ನು ನೀನು ಬರೆದಿರುವಿ, ಇದೇ ನಿನ್ನ ಜೀವಿತ ಕಾರ್ಯ. ತಾಯಿ, ನಿನ್ನ ಮುಖದಿಂದ ಹುಟ್ಟಿದ ವೇದ ಪುರಾಣಗಳನ್ನು ಹೇಳಲು 6 ದರ್ಶನಗಳಿಗೂ ಅವಶ್ಯಕವಾಗಿದೆ. ಗುರುವಿನ ನಾಮದಲ್ಲಿ ನಿನ್ನ ಸ್ಥಿತಿ ಇರುವುದರಿಂದಲೇ ಗುರುವು ನೃಸಿಂಹ ಸರಸ್ವತಿ ಎಂದು ಸಂಬೋಧಿಸಲ್ಪಡುವನು ಮತ್ತು ನಿನ್ನ ಹೆಸರೇ ನನ್ನದೆಂಬ ಕಾರಣದಿಂದ ನನ್ನ ಮೇಲೆ ನಿನ್ನ ಪ್ರೀತಿ ಸದಾ ಇದೆ. ಆಟದಲ್ಲಿ ಸೂತ್ರಧಾರನು ಕುಣಿಸಿದಂತೆ ಸೂತ್ರದ ಗೊಂಬೆಗಳು ಕುಣಿಯುವಷ್ಟೇ. ಅವುಗಳಿಗೆ ಸ್ವತಂತ್ರ ಬುದ್ಧಿ ಇಲ್ಲ. ಎರಡನೆಯವರ ಮತದಂತೆ ವರ್ತಿಸುವು. ತಾಯಿ, ಅದೇ ವಿಧವಾಗಿ ನಿನ್ನ ಅಭಿಮತದಂತೆ ನನ್ನ ನಾಲಿಗೆಯನ್ನು ಪ್ರೇರೇಪಿಸು. ಕೃಪಾನದಿಯಾದ ವಾಗ್ದೇವತೆ, ನಿನ್ನ ಮಗು ಅಸ್ವತಂತ್ರನಾದ್ದರಿಂದ ನಿನಗೆ ವಿನಂತಿಸುವೆ. ಇನ್ನು ಪಾದಗಳಿಗೆ ವಂದಿಸುವೆ. ಒಡೆಯಳೆ, ಪ್ರಸನ್ನಳಾಗು. ನನಗೆ ವಿದ್ಯಾದಾನ ಮಾಡಿ ಗ್ರಂಥದಲ್ಲಿ ಪ್ರವೇಶ ಉಂಟಾಗುವಂತೆ ಮಾಡು. ಇನ್ನು ಸುಗುಣಮೂರ್ತಿಗಳು ವಿದ್ಯಾಪ್ರವರ್ತಕರೂ ಆದ ತ್ರೈಮೂರ್ತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ವಂದಿಸಿ ಅವರಲ್ಲಿ ಅನುಕ್ರಮವಾಗಿ ವಿದ್ಯೆಯನ್ನು ಬೇಡುವೆನು. ಸೃಷ್ಟಿಕರ್ತನೂ 4 ಮುಖಗಳಿಂದ ಒಪ್ಪುವವನು, ತನ್ನ ಮುಖಗಳಿಂದ ವೇದಗಳನ್ನು ಹುಟ್ಟಿಸಿದವನೂ ಆಗಿರುವ ಆ ಬ್ರಹ್ಮನನ್ನು ನಮಸ್ಕರಿಸುವೆ. ಇನ್ನು ವಿಶ್ವಕ್ಕೆ ಪಾಲಕನಾದರೂ ಹಗಲಿರುಳು ಲಕ್ಷ್ಮಿಯೊಡಗೂಡಿ ಕ್ಷೀರಸಾಗರದಲ್ಲಿ ವಾಸಿಸುವವನು ಆದ ಋಷಿಕೇಶಿಯನ್ನು ಇನ್ನು ವಂದಿಸುವೆ. ಆ ನರಹರಿಯು 4 ಭುಜಗಳಿಂದ ಕೂಡಿ ಶಂಖ ಚಕ್ರ ಗದೆ ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವನು. ಆ ಮುರಾರಿಯು ಪದ್ಮನಾಭ ಅಂದರೆ ಹೊಕ್ಕುಳಲ್ಲಿ ಪದ್ಮವುಳ್ಳವನು, ಪೀತಾಂಬರವನ್ನು ಹುಟ್ಟಿರುವವನು, ಕೊರಳಲ್ಲಿ ವೈಜಯಂತಿ ಮಾಲೆಯನ್ನು ಧರಿಸಿರುವನು. ಹಾಗೂ ಆತನು ಶರಣು ಬಂದ ಭಕ್ತರ ಬೇಡಿಕೆಗಳನ್ನೆಲ್ಲ ಪೂರೈಸಲು ಪೂರ್ಣ ಕೃಪಾಳುವಾಗಿರುವನು. ಇನ್ನು ತಲೆಯಲ್ಲಿ ಗಂಗೆಯನ್ನು ಧರಿಸಿದವನು, 5 ಮುಖ 10 ಭುಜಗಳುಳ್ಳವನು, ಅರ್ಧಾಂಗದಲ್ಲಿ ಪಾರ್ವತಿಯುಳ್ಳವನು ಆದ ಶಿವನನ್ನು ನಮಸ್ಕರಿಸುವೆ. 5 ಮುಖಗಳುಳ್ಳವನು, ಬ್ರಹ್ಮನಿರ್ಮಿತ ಸೃಷ್ಟಿಯನ್ನು ಸಂಹರಿಸುವವನು ಆದ ಆ ಕಾರಣದಿಂದಲೇ ಸ್ಮಶಾನವಾಸಿ ಎಂದೆನಿಸಿದವನು ಆದವನ ಚರಣಗಳಲ್ಲಿ ನನ್ನ ನಮಸ್ಕಾರವು. ವ್ಯಾಘ್ರಾಂಬರವೇ ಹೊದಿಕೆ, ಮೈಮೇಲೆಲ್ಲ ಹಾವುಗಳ ಸುತ್ತು ಇಂತಹ ಉಮಾರಮಣನಾದ ಶಂಭುವಿನ ಚರಣಗಳಲ್ಲಿ ನನ್ನ ನಮಸ್ಕಾರ. ಸಮಸ್ತ ದೇವತೆಗಳಿಗೂ, ಸಿದ್ಧ ಸಾಧ್ಯ ಯಕ್ಷ ಗಂಧರ್ವ ಕಿನ್ನರರಿಗೂ ಋಷೀಶ್ವರರಿಗೂ ನಾನು ನಮಸ್ಕರಿಸುವೆ. ಇನ್ನು ಕವಿಕುಲಕ್ಕೆ ವಂದನೆ. ಪರಾಶರಾದಿ ವ್ಯಾಸರಿಗೂ ವಾಲ್ಮೀಕಿಯೇ ಮೊದಲಾಗಿ ಕವಿಗಳಿಗೂ ವಂದಿಸುವೆ. ನನ್ನಲ್ಲಿ ಕವಿತಾ ಚಾತುರ್ಯವಿಲ್ಲ, ಹೇಗೆಂಬುದು ಗೊತ್ತಿಲ್ಲ. ಆದ್ದರಿಂದ ನಿಮ್ಮೆಲ್ಲರನ್ನೂ ವಿನಂತಿಸುವೆ, ತಮ್ಮ ದಾಸನೆಂದು ತಿಳಿದು ನನಗೆ ನಿಶ್ಚಿತವಾಗಿ ಜ್ಞಾನವನ್ನು ಕೊಡಬೇಕು. ಗ್ರಂಥ ಪ್ರಾಕಾರವನ್ನು ಶಾಸ್ತ್ರ ವಿಚಾರವನ್ನು ನಾನರಿಯೆ. ಮಹಾರಾಷ್ಟ್ರ ಭಾಷೆಯೂ ಬರುವುದಿಲ್ಲ. ಆದ್ದರಿಂದ ನಿಮ್ಮೆಲ್ಲರನ್ನೂ ವಿನಂತಿಸುವೆ, ನೀವೆಲ್ಲರೂ ಕೃಪೆ ಮಾಡಿ ನನ್ನ ಮಾತಿಗೆ ಸಹಾಯಕರಾಗಬೇಕು. ಶಬ್ದ ಉತ್ಪತ್ತಿಯನ್ನು ಕೂಡ ಅರಿಯದ ನನ್ನನ್ನು ಕವಿಗಳೆಲ್ಲರೂ ಪ್ರತಿಪಾಲಿಸಲಿ. ಹೀಗೆ ಎಲ್ಲರನ್ನು ಬೇಡಿಕೊಂಡ ನಂತರ ಮನದಲ್ಲಿ ಪೂರ್ವಜರನ್ನು ಧ್ಯಾನಿಸುವೆನು. ತಂದೆಯ ಮತ್ತು ತಾಯಿಯ ಹೀಗೆ 2 ನಿಟ್ಟಿನವರ ಮಹಾತ್ಮೆಯನ್ನು ಹೊಗಳಿ ಪುಣ್ಯ ಪುರುಷರ ಸ್ಮರಣೆ ಮಾಡುವೆನು. ನಾನು ಆಪಸ್ತಂಭ ಶಾಖೆಯವನು. ಕೌಂಡಿನ್ಯ ಮಹರ್ಷಿಯ ಗೋತ್ರವೇ ನನ್ನದು. ನಮ್ಮ ವಂಶವು ಸಾಯಂದೇವನಿಂದ ಸಾಕರೆ ಎಂಬ ಅಡ್ಡ ಹೆಸರಿನೊಡನೆ ಸಾಗಿ ಬಂದಿದೆ. ಅವನಿಗೆ ನಾಗನಾಥನೆಂಬವನು ಮಗನು. ನಾಗನಾಥನ ಪುತ್ರನು ದೇವರಾಯನು. ಆತನ ಮಗ ಗಂಗಾಧರನು ಯಾವಾಗಲೂ ಶ್ರೀ ಸದ್ಗುರುಗಳ ಚರಣದ ಧ್ಯಾನದಲ್ಲಿ ನಿರತನಾದ ಅವನೇ ನನ್ನ ತಂದೆ. ತಾತನ ಚರಣಗಳಿಗೆ ನಮಸ್ಕರಿಸಿ ತಾಯಿ ಪೂರ್ವಜರನ್ನು ಮನದಲ್ಲಿ ಧ್ಯಾನಿಸುವೆ. ನನ್ನ ತಾಯಿಯ ಪೂರ್ವಜರು ಅಶ್ವಾಲಯನ ಶಾಖೆಯವರು. ಕಾಶ್ಯಪ ಗೋತ್ರದ ಚೌಡೇಶ್ವರನು ಭಾಗೀರಥಿಯ ತಂದೆಯಾದ ಜನ್ನು ಋಷಿಯಂತೆ ಇದ್ದನು. ಆ ಚೌಡೇಶ್ವರನ ಮಗಳು ಪ್ರತ್ಯಕ್ಷ ಭವಾನಿ ದೇವಿಯಂಥವಳು ನನ್ನ ತಾಯಿ. ಚಂಪಾ ಹೆಸರಿನಿಂದ ಗುರುತಿಸುವ ಅವಳು ನನಗೆ ಪೂಜ್ಯಳಾದ ಸ್ವಾಮಿನಿಯು. ಅಂತೂ ತಾಯಿ ತಂದೆಗಳನ್ನು ನಮಸ್ಕರಿಸಿ ಅನಂತರ ಗುರುಚರಣಗಳನ್ನು ಸ್ಮರಿಸುವಂತೆ ಬುದ್ಧಿಗೆ ಪ್ರಕಾಶ ಉಂಟಾಗಲು ಗುರುಗಳಿಗೆ ನಮಿಸುವೆ. ಒಂದೇ ಭಾವನೆಯಿಂದ ಯಾವಾಗಲೂ ನಿರಂತರವಾಗಿ ಶ್ರೀ ಗುರುವನ್ನು ಧ್ಯಾನಿಸುವ ಗಂಗಾಧರನ ಹೊಟ್ಟೆಯಿಂದ ನಾನು ಹುಟ್ಟಿದೆ. ಆದ್ದರಿಂದ ನಾನು ಸರಸ್ವತಿ ಗಂಗಾಧರನು. ಸಂತರಿಗೆ ನಮಸ್ಕರಿಸುವೆ. ಶ್ರೋತೃಗಳಿಗೆ, ಗುರುಚರಿತ್ರೆ ಕೇಳುವವರಿಗೆ ಮೇಲಿಂದ ಮೇಲೆ ವಿನಂತಿಸುವೆ. ಬಾಲಕನನ್ನು ಮತಿಮಂದನನ್ನು ಕ್ಷಮಿಸುವುದಾಗಿ ವೇದಾಭ್ಯಾಸಿಗಳಿಗೂ ಯತಿ ಯೋಗೇಶ್ವರರಿಗೂ ತಪಸ್ವಿಗಳಿಗೂ ಸನ್ಯಾಸಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಅಲ್ಪಮತಿಯು. ನನ್ನ ತೊದಲ ನುಡಿಗಳನ್ನು ಸ್ವೀಕರಿಸಬೇಕಾಗಿ ಎಲ್ಲರನ್ನೂ ವಿನಂತಿಸುವೆ. ನನ್ನ ಬುದ್ಧಿ ಅತ್ಯಲ್ಪ. ಕಾವ್ಯ ವ್ಯುತ್ಪತ್ತಿಯನ್ನು ಅರಿಯೆ. ಶ್ರೀ ಗುರುವು ಪ್ರೇರಣೆ ಮಾಡಿದಂತೆ ಹೇಳುವೆ. ಮೊದಲಿನಿಂದಲೂ ನನ್ನ ವಂಶದಲ್ಲಿ ಗುರುವು ಯಾವಾಗಲೂ ಪ್ರಸನ್ನನು. ತನ್ನ ಚರಿತ್ರೆಯನ್ನು ವಿಸ್ತರಿಸಬೇಕಾಗಿ ನನಗೆ ಅಪ್ಪಣೆ ಕೊಡಿಸಿರುವನು. ಇದು ಅಮೃತದ ಕೊಡವು. ಈ ಗ್ರಂಥವನ್ನು ರಚಿಸು ಎಂದು ಹೇಳುವುದರಿಂದ ನಿನ್ನ ವಂಶ ಪರಂಪರೆಯಾಗಿ 4 ಬಗೆಯ ಪುರುಷಾರ್ಥಗಳು ದೊರಕುವು ಎಂದು ಹೇಳಿರುವನು. ಶ್ರೀ ಗುರುವಾಕ್ಯವು ನನಗೆ ಕಾಮಧೇನುವಾಗಿದೆ. ಆ ಬಗ್ಗೆ ನನಗೆ ಸಂದೇಹವಿಲ್ಲ.
ಪುಣ್ಯದ ಹೆಚ್ಚಳ ಮಾಡುವವನು ಶ್ರೀ ನೃಸಿಂಹ ಸರಸ್ವತಿಯೇ ನೀನಾಗಿರುವೆ. ಆ ತ್ರೈಮೂರ್ತಿಗಳೇ ನೃಸಿಂಹ ಸರಸ್ವತಿ ಎಂಬ ನಾಮದಿಂದ ನರರೂಪದಲ್ಲಿ ಅವತರಿಸಿದರು. ಅವರ ಮಹತ್ವವನ್ನು ಅದಾರು ಬಲ್ಲರು, ಅವರ ಚರಿತ್ರೆಯನ್ನು ಅದಾರು ಬಣ್ಣಿಸಬಲ್ಲರು. ಶ್ರೀ ಗುರುವಿನ ಅಗಾಧ ಲೀಲೆಗಳನ್ನು ಚರಿತ್ರ ರೂಪವಾಗಿ ವರ್ಣಿಸುವ ಬುದ್ಧಿಶಕ್ತಿಯು ನನ್ನಲ್ಲಿಲ್ಲ. ಶ್ರೀ ಗುರುವಿನ ಆಜ್ಞೆ ಆಗಿದೆ ಎಂದೇ ವಾಣಿಯಿಂದ ಹೇಳುತ್ತಲಿರುವೆ. ಮಕ್ಕಳು ಮೊಮ್ಮಕ್ಕಳು ಮೊದಲಾಗಿ ಸಂತಾನದ ಹೆಚ್ಚಳ ಬಯಸುವವರಿಗೆ ಈ ಕಥೆಯು ಫಲಪ್ರದವಾಗಿದೆ ಮತ್ತು ಅವರ ಮನೆಯಲ್ಲಿ ಲಕ್ಷ್ಮೀದೇವಿಯು ನಿರಂತರ ವಾಸವಾಗುವಳು. ಇಂತಹ ಕಥೆಯನ್ನು ಯಾರು ಮನೆಯಲ್ಲಿ ದಿನಾಲೂ ಮನೋಹರವಾಗಿ ಓದುವರೋ ಅವರು ನಿರಂತರವೂ ಲಕ್ಷ್ಮಿಯಿಂದ ಕೂಡಿ ಹೆಂಡಿರು ಮಕ್ಕಳೊಡನೆ ಸುಖವಾಗಿ ಬಾಳುವರು. ಶ್ರೀ ಗುರುಕೃಪೆಯಿಂದ ರೋಗ ರುಜಿನಗಳು ಅವರ ಮನೆಯಲ್ಲಿ ನಿಲ್ಲವು. ಈ ಚರಿತ್ರೆಯನ್ನು 7 ದಿನಗಳವರೆಗೆ ಕೇಳಲು ನಿಶ್ಚಯವಾಗಿ ಎಲ್ಲ ಬಗೆಯ ಬಂಧನದಿಂದ ಮುಕ್ತರಾಗುವರು. ಅಂದರೆ ಜನನ ಮರಣ ಕಟ್ಟಿನಿಂದ ಅವರು ವಿಮುಕ್ತರಾಗುವರು. ಇಂತಹ ಪುಣ್ಯ ಪವಿತ್ರವಾದ ಶ್ರೀ ಗುರುವಿನ ಕತೆ, ಶ್ರೀ ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳುವೆ. ಇದರ ಶ್ರವಣ ಫಲವಾಗಿ ನಿರಾಯಾಸವಾಗಿ ಅಸಾಧ್ಯ ಸಂಗತಿಗಳು ಕೈಗೂಡುವವು ಮತ್ತು ಕಥೆಯ ಶ್ರವಣವು ತತ್ಕಾಲವೇ ಫಲವನ್ನು ಕೊಡುವುದಾಗಿದೆ. ದ್ರವ್ಯ ಸಂಗ್ರಹವು ಶ್ರಮವಿಲ್ಲದೆ ದೊರಕುತ್ತಿರಲು ಸಾಹಸದ ಕಷ್ಟವನ್ನೇ ಕೊಡಬೇಕು. ಶ್ರೋತೃಗಳೇ, ನನ್ನ ಮಾತಿನ ಮೇಲೆ ವಿಶ್ವಾಸವಿಟ್ಟು ಏಕಚಿತ್ತದಿಂದ ಕೇಳಿರಿ. ನಮಗೆ ಈ ವಿಧವಾದ ಪ್ರತೀತಿಯುಂಟಾಗಿದೆ. ಅಂತೆ ನಾನು ಅನುಗ್ರಹಪೂರ್ವಕವಾಗಿ ವಿನಂತಿಸುವೆ. ಶ್ರೀ ಗುರುಸ್ಮರಣೆಗೆ ಸರಿಯಾದುದು ಇನ್ನೊಂದಿಲ್ಲ. ಎಲ್ಲರೂ ಇದರ ಅನುಭವ ಪಡೆಯಿರಿ. ಉಣ್ಣುವವನು ಊಟದಲ್ಲಿ ತೃಪ್ತಿಯುಂಟಾದಾಗ ಮಾತ್ರ ತೇಗುವನು. ಅದರಂತೆ ಶ್ರೀ ಗುರುವಿನ ಮಹಿಮೆಯ ಅನುಭವ ಪಡೆದೇ ಉದ್ಗಾರ ರೂಪವಾಗಿ ಮಾತನಾಡುತ್ತಿರುವೆ. ಗುರುಮಹಿಮೆ ಅಗಾಧವಾದುದು. ನಾನು ಅಲ್ಪನು, ಸಾಮಾನ್ಯನು. ಹೀಗೆಂದು ನನ್ನ ವಚನದಲ್ಲಿ ಉದಾಸೀನರಾಗಬೇಡಿ. ಅಲ್ಪ ಪ್ರಾಣಿಯಾದ ಜೇನುನೊಣದ ಬಾಯಿಯೊಳಗಿಂದ ಕೂಡ ಹಾಕಿದ ಜೇನುತುಪ್ಪವು ಗ್ರಾಹ್ಯವಲ್ಲವೇ? ಶಿಂಪಿನೊಳಗೆ ಮುತ್ತು, ಬಾಳೆಯಲ್ಲಿ ಕಪ್ಪರವು, ಅಶ್ವತ್ಥವು ಇವುಗಳ ಹುಟ್ಟನ್ನು ವಿಚಾರಿಸಲು ಯಾರಿಂದ ಎಂಬುದು ಗೊತ್ತಾಗದು. ಈ ಗ್ರಂಥವನ್ನು ದುರ್ಲಕ್ಷಿಸಬೇಡಿ. ಕಬ್ಬು ಕಪ್ಪಾಗಿಯೂ ಡೊಂಕಾಗಿಯೂ ತೋರುವುದು, ಆದರೆ ಅದರ ರಸವು ಅಮೃತ ರೂಪವಾಗಿರುವುದಷ್ಟೇ. ಆದ್ದರಿಂದ ಈ ಬಗೆಯ ದೃಷ್ಟಿಯನ್ನು ಗ್ರಂಥದ ಮೇಲೆ ಇರಿಸಿರಿ. ಕಬ್ಬಿನಂತೆ ಅಂದಗೇಡಿಯಾದ ಮಾತು ನನ್ನದು, ಆದರೆ ಗುರುಸ್ಮರಣೆಯಲ್ಲಿ ಪ್ರೀತಿಯುಳ್ಳ ಬುದ್ಧಿವಂತರು ಸ್ವೀಕರಿಸುವವರು ಮತ್ತು ಒಮ್ಮನದಿಂದ ಬ್ರಹ್ಮರಸದ ರುಚಿಯನ್ನು ಅನುಭವಿಸುವರು. ಈ ರಸದ ರುಚಿಯನ್ನು ಅನುಭವಿಸುತ್ತಿರಲು ತಾತ್ಕಾಲವೇ ಫಲ ದೊರಕುವು. ಈ ಅನುಭವವು ಯಾರಿಗೆ ಒದಗಿರುವುದೋ ಅವರಿಗೆ ಈ ಮಾತು ಪ್ರೀತಿಸುವುದು. ಶ್ರೀ ಗುರುಚರಿತ್ರೆಯು ಕಾಮಧೇನು. ಇದನ್ನು ಕೇಳುವುದರಿಂದ ಮಾನವನು ಮಹಾಜ್ಞಾನಿ ಆಗುವನು. ಆದ್ದರಿಂದ ಶ್ರೋತೃಗಳು ಶ್ರೋತ್ರೇಂದ್ರಿಯಗಳನ್ನು ಸಾವಧಾನಗೊಳಿಸಿ ಏಕಚಿತ್ತದಿಂದ ಕೇಳಬೇಕು. ಶ್ರೀ ಗುರು ನೃಸಿಂಹ ಸರಸ್ವತಿ ಸ್ವಾಮಿಗಳು ಒಳ್ಳೆಯ ಖ್ಯಾತಿಯುಳ್ಳವರಾಗಿ ಗಾಣಗಾಪುರದಲ್ಲಿ ಇದ್ದರು. ಅವರ ಅತ್ಯದ್ಭುತ ಮಹಿಮೆಯನ್ನು ಹೇಳುವೆ. ಏಕಚಿತ್ತದಿಂದ ಕೇಳಿರಿ. ಶ್ರೀ ಗುರುಗಳು ಗಾಣಗಾಪುರದಲ್ಲಿ ಇರುತ್ತಿದ್ದರು. ಆದ್ದರಿಂದ ಆ ಗ್ರಾಮದ ಮಹಿಮೆಯು ಸುತ್ತಲೆಲ್ಲವೂ ಹಬ್ಬಿತು. ಅದನ್ನು ತಿಳಿದು ಎಲ್ಲ ರಾಷ್ಟ್ರಗಳಿಂದಲೂ ಎಲ್ಲ ದೇಶಗಳಿಂದಲೂ ಎಲ್ಲ ಜನರು ಗಾಣಗಾಪುರ ಯಾತ್ರೆಗಾಗಿ ಹೋಗುವರು. ಅಲ್ಲಿ ಶ್ರೀ ಗುರುವನ್ನು ಆರಾಧಿಸುವರು. ಆದ್ದರಿಂದ ಮಕ್ಕಳು, ಹೆಂಡತಿ ಮತ್ತು ಧನಸಂಪತ್ತು ಅದಾವುವನ್ನು ಬಯಸುವರೋ ಆ ಫಲವು ಕೂಡಲೇ ದೊರಕುವುದು. ಸಂತತಿಯನ್ನು ಪಡೆದ ಸದ್ಭಕ್ತರು ಕೂಸಿಗೆ ಸರಸ್ವತಿ ಎಂದು ಹೆಸರಿಡುವರು ಮತ್ತು ಸಂತೋಷ ರೂಪದಿಂದ ಮರಳಿ ಬಂದು 4 ಪುರುಷಾರ್ಥಗಳನ್ನು ಪಡೆಯುವರು. ಹೀಗಿರುತ್ತಿರಲು ವರ್ತಮಾನದಲ್ಲಿ ನಾಮಕರಣ ಅಥವಾ ನಾಮಧಾರಕನೆಂಬವನು ಒಬ್ಬ ಗುರುಭಕ್ತನು. ಅವನು ತೀರಾ ಕಷ್ಟದಲ್ಲಿದ್ದಾಗ್ಯೂ ಯಾವಾಗಲೂ ಶ್ರೀ ಗುರುವನ್ನು ಧ್ಯಾನಿಸುತ್ತಿದ್ದನು. ಸಾಂಸಾರಿಕನಾದ ನಾಮಧಾರಕನು ಬಹುವಿಧ ಚಿಂತೆಗಳಿಂದ ಕೂಡಿ ಮನದಲ್ಲಿ ತೀರಾ ವ್ಯಾಕುಲ ಚಿತ್ತನಾಗಿರುತ್ತಿದ್ದನು. ಗುರುದರ್ಶನಕ್ಕೆ ಅಂದರೆ ಗಾಣಗಾಪುರಕ್ಕೆ ಹೋಗಬೇಕೆಂದು ಮರಣಾಂತ ನಿಶ್ಚಯದಿಂದ ಹೊರಟನು. ನಿಶ್ಚಲವಾದ ಅಂತಃಕರಣದಲ್ಲಿ ಗುರುಚರಣ ಕಲ್ಪಿಸಿ ಅದರಲ್ಲಿ ಮನವನ್ನು ಲಯಗೊಳಿಸಿದನು. ಆ ಶಿಷ್ಯ ಶಿರೋಮಣಿಯ ಹಸಿವೆ, ನೀರಡಿಕೆಗಳನ್ನು ಎಲ್ಲದನ್ನೂ ಮರೆತು ದಾರಿಯುದ್ದಕ್ಕೂ ಗಾಣಗಾಪುರದ ಸ್ವಾಮಿಯನ್ನು ಮನಸ್ಸಿನಲ್ಲಿ ಜಪಿಸುತ್ತಾ ಹೋಗುತ್ತಿದ್ದನು. ಇಂದು ಶ್ರೀ ಗುರುವನ್ನಾದರೂ ಕಾಣುವೆನು, ಇಲ್ಲವೇ ದೇಹವನ್ನಾದರೂ ಬಿಡುವೆನು. ಈ ಜಡರೂಪ ದೇಹದ ಪ್ರಯೋಜನವೇನು ಎಂದು ಮನದಲ್ಲಿ ನಿರ್ಧಾರ ಮಾಡಿದನು. ಯಾವನ ನಾಮಸ್ಮರಣೆಯಿಂದ ಕೂಡಲೇ ದೈನ್ಯವು ನಾಶವಾಗುವುದೋ ನಾನು ಅವನ ನಾಮಾಂಕಿತನೇ ಆಗಿದ್ದು ಏನು ಪ್ರಯೋಜನ? ನನ್ನ ದೈವವು ಹೀನವಾದುದಾಗಿದ್ದರೆ ಗುರುಚರಣವನ್ನೇಕೆ ಭಜಿಸಬೇಕು? ಪರಿಸಗಲ್ಲು ತಾಗಿದೊಡನೆ ಲೋಹವು ಬಂಗಾರವಾಗುವುದು. ಅದರಂತೆ ನಿನ್ನ ನಾಮವೇ ಪರಿಸಗಲ್ಲು. ಆ ನಿನ್ನ ನಾಮವು ಯಾವಾಗಲೂ ನನ್ನ ಹೃದಯದಲ್ಲಿ ವಾಸವಾಗಿದೆ. ಹೀಗಿದ್ದು ನನಗೆ ಕಷ್ಟ ಆಯಾಸಗಳುಂಟಾಗಲು ಆ ಲಜ್ಜೆಯು ಅದಾರಿಗೆ. ಗುರುದೇವ ಸದಾಶಿವ, ಭೂತ ಮಾತ್ರರಲ್ಲಿ ಕೃಪೆಯುಳ್ಳವನೇ, ಲಜ್ಜೆಯು ಅದಾರಿಗೆ ಎಂಬ ಮಾತಿನ ಹೇವವನ್ನು ಮನದಲ್ಲಿ ಹಿಡಿ.
ನನಗೆ ಪ್ರಸನ್ನನಾಗು ಎಂದು ವಿನಂತಿಸುವೆನು. ಗುರುಭಕ್ತನಾದ ನಾಮಕರ್ಣನು ಅತಿ ವ್ಯಾಕುಲನಾಗಿ ಅಂತಃಕರಣದಲ್ಲಿ ಕಷ್ಟವನ್ನು ಹೊಂದಿದನು. ಅದರಿಂದಾಗಿ ಗುರುವಿನ ನಿಂದಾಸ್ತುತಿಯನ್ನು ತನ್ನ ವಾಣಿಯಿಂದ ಮಾಡತೊಡಗಿದನು. ವಿಘ್ನಹರ ಪಾರ್ವತಿ ಕುಮಾರ, ನಿನಗೆ ವಂದಿಸುವೆ. ಆ ಸುಂದರಿಯಾದ ಶಾರದೆಗೆ ನಮಿಸುವೆ. ಕಲಿಯುಗದಲ್ಲಿ ಗುರುವೇ ತ್ರೈಮೂರ್ತಿ ಎಂದು ವೇದಶ್ರುತಿಗಳು ಅನ್ನುವವು, ದೃಷ್ಟಾಂತದಲ್ಲಿ ಹೇಳುವವು. ಕಲಿಯುಗದಲ್ಲಿ ಖ್ಯಾತಿವೆತ್ತವನು ನೃಸಿಂಹ ಸರಸ್ವತಿಯು. ಆ ಕೃಪಾಸಿಂಧುವು ತನ್ನ ಭಕ್ತರಿಗೆ ಸಾರಥಿಯು. ತ್ರೈಮೂರ್ತಿ ಗುರುನಾಥನು ಭಕ್ತರಿಗೆ ಆ ಕೃಪಾಸಿಂಧುವೆಂದು ವೇದಗಳು ಬಣ್ಣಿಸುವವು. ಗುರುವೇ, ತ್ರೈಮೂರ್ತಿಗಳ ಗುಣಗಳನ್ನು ಒಳಗೊಂಡ ನಿಧಿಯಾಗಿರುವಿ ನೀನು. ಭಕ್ತರಿಗೆ ರಕ್ಷಣವೂ ದಯಾಸಮುದ್ರವೂ ನೀನಾಗಿರುವೆ. ದಯಾಸಮುದ್ರನಾದ ಮಹಿಮೆಯೇ, ಶ್ರೀಪತಿಯೇ, ಅಂತಃಕರಣದಲ್ಲಿ ಭಾವಭಕ್ತಿಗಳನ್ನು ಅರಿಯೆ. ಶ್ರೀಗುರುವೇ, ನನ್ನ ಅಂತಃಕರಣವು ಸ್ಥಿರವಿಲ್ಲ. ಕೃಪಾಸಾಗರನಾದ ನೀನು ಬೇಗ ಪ್ರಸನ್ನನಾಗು. ನರಹರಿಯೇ, ಅನಂತ, ಈಗ ಬೇಗ ಬಾ. ತಾಯಿಯು ಮಗುವನ್ನು ಚೆಲ್ಲಿಕೊಡುವಳೆ. ನೀನು ತಾಯಿ, ನೀನು ತಂದೆ, ನೀನು ಬಂಧುವು, ಮಿತ್ರನು ಮತ್ತು ಪರಂಪರೆಯಾಗಿ ನೀನು ನಮ್ಮ ಕುಲದೇವತೆ. ವಂಶ ಪರಂಪರೆಯಾಗಿ ದೃಢವಾದ ನಿರ್ಧಾರದಿಂದ ನಾನು ನರಹರಿ ಸರಸ್ವತಿಯನ್ನು ಭಜಿಸುವೆ. ನೃಸಿಂಹ ಸರಸ್ವತಿಯೇ, ದೈನ್ಯವು ನನ್ನ ಬಾಗಿಲಲ್ಲಿ. ಆದ್ದರಿಂದ ನಾನು ಯಾವಾಗಲೂ ಕಷ್ಟಕ್ಕೊಳಗಾಗಿರುವೆ. ಯಾವಾಗಲೂ ಚಿತ್ತಕ್ಕೆ ಕಷ್ಟವನ್ನು ಅದೇಕೆ ಕೊಡುವೆ? ಅಂದ ಮೇಲೆ ಈಗ ನೀನು ಭಕ್ತರಿಗೆ ಕೃಪಾಸಿಂಧುವು ಹೇಗಾಗುವಿ? ಭಕ್ತರಿಗೆ ಕೃಪಾಸಿಂಧುವು, ಕೃಪಾಳುವು, ಅನಂತನು, ತ್ರೈಮೂರ್ತಿಯು, ಸಮರ್ಥನು, ದಯಾನಿಧಿಯು ನೀನು. ನೀನು ತ್ರೈಮೂರ್ತಿಯಾಗಿರುವಿ, ವಿಶ್ವವನ್ನು ಕಾಪಾಡುವಿ. ಎಲ್ಲ ದೇವತೆಗಳಿಗೂ ಕೊಡುವ ದಾತಾರನೂ ನೀನೇ ಆಗಿರಲು ನಿನ್ನ ಹೊರತು ನಾನು ಯಾರನ್ನು ಬೇಡಲಿ? ಈಗ ನಿನ್ನ ಹೊರತು ದಾತಾರನು ಅದಾವನಿರುವನು? ವಿಶ್ವವನ್ನು ಪೋಷಿಸುವವನು ಸರ್ವಜ್ಞನೂ ನೀನೇ. ನೀನು ಸರ್ವಜ್ಞನೆಂದು ಪುರಾಣಗಳು ಬಣ್ಣಿಸುವವು. ಆದರೆ ನನ್ನ ಅಂತಃಕರಣಕ್ಕೆ ಅನುಭವ ಬಂದಿಲ್ಲ. ಎಲ್ಲವನ್ನು ತಿಳಿಯುವುದು, ಯಾವನು ಹೇಗೆಂಬುದನ್ನು ಅರಿಯುವುದು, ಇಂತಹ ಈ ಲಕ್ಷಣವೇ ಸರ್ವಜ್ಞನ ಗುರುತು. ಯಾವನು ಹೇಗೆ ಭೂಮಿಯಲ್ಲಿ ವಾಸಿಸುವನು ಎಂಬುದನ್ನು ತಿಳಿದರೆ ಮಾತ್ರ ಅವನು ಸರ್ವಜ್ಞನು. ಚಿಕ್ಕ ಮಗುವು ತಾಯಿ ತಂದೆಗಳನ್ನು ಅರಿಯುವುದಿಲ್ಲ ಎಂದು ತಾಯಿ ತಂದೆಗಳ ಕೃಪೆಯು ಆಗುವುದಿಲ್ಲವೇ? ಬೇಡದ ಹೊರತು ಕೊಡಬಾರದೆಂಬ ನೀತಿ ನಿನ್ನಲ್ಲಿ ಇದ್ದುದಾದರೆ ನನಗೆ ಹೇಳು. ಬಲಿಚಕ್ರವರ್ತಿ ಎಂಬ ದೈತ್ಯ ರಾಜನು ಭೂತಲವನ್ನೇ ನಿನಗೆ ಕೊಟ್ಟನು. ಆದರೆ ಅವನನ್ನು ನೀನು ಪಾತಾಳದಲ್ಲಿ ಕೂಡ್ರಿಸಿದೆ. ಬಂಗಾರದ ಲಂಕೆಯನ್ನು ವಿಭೀಷಣನಿಗೆ ಕೊಟ್ಟೆ. ಆದರೆ ಮೊದಲು ಅದನ್ನು ಅವನಿಗೆ ಯಾರು ಕೊಟ್ಟಿದ್ದರು? ಧ್ರುವ ಬಾಲಕನಿಗೆ ನೀನು ಅಚಲ ಪದವನ್ನು ಕೊಟ್ಟೆ. ಅವನು ನಿನಗೇನು ಕೊಟ್ಟನು? ಭೂಮಿಯಲ್ಲಿ ಕ್ಷತ್ರಿಯರನ್ನು ನಿರ್ನಾಮಗೊಳಿಸಿ ನಿಕ್ಷತ್ರಿಯ ಪೃಥ್ವಿ ಮಾಡಿ ಬ್ರಾಹ್ಮಣರಿಗೆ ಭೂಮಿಯನ್ನು ಕೊಟ್ಟೆ. ನಿನಗೆ ಯಾರು ಏನನ್ನು ಕೊಟ್ಟರು? ನೀನು ಜಗತ್ತಿನ ಪೋಷಕನು, ಒಬ್ಬನೇ ಒಬ್ಬನು. ಇಂತಹ ನಿನಗೆ ಕ್ಷುದ್ರ ನೊಣದಂತೆ ಇರುವ ನಾನು ನಿನಗೆ ಏನು ಕೊಡಲಿ? ನಾನು ನಿನಗೆ ಏನು ಕೊಡದಿದ್ದರೂ ನೀನು ಶ್ರೀಮಂತ ನರಹರಿಯು. ಮಹಾಲಕ್ಷ್ಮಿಯು ನಿನ್ನ ಮನೆಯಲ್ಲಿ ವಾಸಿಸುವಳು. ಅಂದಮೇಲೆ ಇದಕ್ಕೂ ಹೆಚ್ಚಾಗಿ ನೀನು ನನ್ನನ್ನು ಬೇಡುವುದೇನು? ಋಷಿಕೇಶಿಯೇ, ಹೇಳು, ಏನು ಕೊಡಲಿ? ಕೂಸು ತಾಯಿಯ ತೊಡೆಯ ಮೇಲೆ ಕುಳಿತು ಮೊಲೆ ಕುಡಿಯುವ ಬಯಕೆಯಿಂದ ಮುಖಕಮಲವನ್ನು ಹರಡುವುದು. ತಾಯಿಯು ಆ ಕೂಸಿನಿಂದ ಏನು ಬೇಡುವಳು? ತಾತ ಶ್ರೀ ಗುರುನಾಥನೇ, ನಿನಗೆ ಏನು ಕೊಡಲಿ? ತಕ್ಕೊಂಡು ಕೊಟ್ಟರೆ ದಾತಾರನೆಂಬ ಹೆಸರು ಉಳಿಯದು. ನೀನು ದಯಾನಿಧಿ ಎನಿಸಿಕೊಳ್ಳುವಿ, ಅದು ಬರೇ ಮಾತಾಗುವುದು. ನೀನು ಕೊಡಲು ಅಸಮರ್ಥನೆಂದು ನಾನು ಮನದಲ್ಲಿ ತಂದರೆ 14 ಭುವನಗಳಿಗೂ ನೀನೇ ದಾತಾರನಾಗಿರುವೆ. ಅಥವಾ ಮನದಲ್ಲಿ ಇವನು ಸೇವೆ ಮಾಡಿಲ್ಲ ಎಂಬ ಬೇರೊಂದು ವಿಚಾರವೂ ಇರಬಹುದು. ಸೇವೆ ಮಾಡಿಸಿಕೊಂಡು ಸಾಮಾನ್ಯನಾದವನು ಪ್ರತಿಫಲ ಕೊಡುವನು. ದಾತೃತ್ವವು ಇದಲ್ಲ. ಭೂಮಿಯ ಮೇಲಿನ ಕೆರೆ, ಕೂಪ, ಬಾವಿ ಮುಂತಾದ ಜಲಾಶಯಗಳಿಗೆ ಮೋಡಗಳು ಆಕಾಶದಿಂದ ಮಳೆಗೆರೆವು. ಮೋಡಗಳಿಂದಾಗುವ ಈ ಸೇವೆಯು ಸ್ವಾಭಾವಿಕವಾಗಿರದಿದ್ದರೆ ಎಲ್ಲ ಜಲಾಶಯಗಳಿಗೆ ನೀರು ಕೊಡುವವರಾರು? ಸೇವೆಯನ್ನು ಅಪೇಕ್ಷಿಸಿದರೆ ದಾತೃತ್ವಕ್ಕೆ ದೋಷ ತಟ್ಟುವುದು. ದಯಾನಿಧಿ ಎಂದೆನಿಸಿದವನು ನಿನಗೆ ಅದೆಂತು ಶೋಭಿಸಿತು? ಸೇವೆ ಎಂತಹುದೆಂಬುದನ್ನು ನಾನರಿಯೆ. ಮನಸ್ಸು ಸ್ಥಿರವಾಗಿಲ್ಲ. ನನ್ನ ವಂಶದೊಳಗಿನವರೆಲ್ಲ ನಿನ್ನ ದಾಸರೆಂಬುದನ್ನಷ್ಟೇ ನಾನು ಬಲ್ಲೆ. ನನ್ನ ಪೂರ್ವಜರು ಮಾಡಿದ ನಿನ್ನ ಚರಣ ಸೇವೆಯ ಸಂಗ್ರಹವು ನಿನ್ನ ಚರಣಗಳಲ್ಲಿ ಸಾಕಷ್ಟಿದೆ. ತಂದೆ ಮಾಡುವ ಸೇವೆಯೇ ಮಗನನ್ನು ರಕ್ಷಿಸುವುದು. ಅದರಂತೆ ನೀನಾದರೂ ನನ್ನನ್ನು ರಕ್ಷಿಸಬೇಕು. ನನ್ನ ಪೂರ್ವಜರು ಮಾಡಿಟ್ಟ ಸಂಚಿತ ಸೇವಾಧನವೂ ನಿನ್ನಲ್ಲಿದೆ. ಆ ಋಣವನ್ನಾದರೂ ತೀರಿಸು ಕೃಪಾಸಿಂಧುವೆ. ನಿನಗೆ ಕರುಣೆ ಬಾರದೆ? ನನ್ನದನ್ನು ನನಗೆ ಕೊಡಲು ಮನಸ್ಸು ಬಾರದೆ? ಸತ್ಪುರುಷರ ಬಳಿಯಲ್ಲಿ ದೂರಿಕೊಂಡಾದರೂ ಈಗ ತಕೊಳ್ಳುವೆ. ನರಹರಿಯೇ, ಒಂದು ವೇಳೆ ನೀನು ಈಗ ಕೊಡದಿದ್ದರೆ ಒಲುಮೆಯಿಂದಾಗಲಿ
ಪಂಚರ ಮುಖಾಂತರವಾಗಿಯಾಗಲಿ ತಗೊಳ್ಳುವೆನೆಂದು ತಿಳಿ. ಆದರೆ ಗುರುನಾಥ, ಇದು ಈಗ ಕಠಿಣವಾಗಿ ತೋರುವುದು. ನಾನು ನಿನಗೆ ಅಂಕಿತನಾದ ಸನಾತನ ದಾಸನು. ತನಗೆ ಸರಿಸಮಾನರಾದವರೊಡನೆ ಮನಸ್ಸು ಕಠಿಣವಾಗಿ ಮಾಡಬೇಕು. ಹರಿಯೇ, ನೀನು ದೈತ್ಯರ ಮೇಲೆ ಕಠಿಣ ಮನಸ್ಸು ಮಾಡು. ಪ್ರಹ್ಲಾದನಂಥ ಸೇವಕನಿಗೆ ಸಹಾಯನಾಗಬೇಕೇ ಹೊರತು ನಿಷ್ಠೂರನಾಗಕೂಡದು. ಆದರೆ ಇಂತಹ ಕಠಿಣತೆಯು ನಿನ್ನ ಸೇವಕನೂ ಬಾಲಕನೂ ಆದ ನನ್ನೊಡನೆ ಬೇಡ. ಇದು ಒಳಿತಲ್ಲ. ನನ್ನ ಅಪರಾಧಗಳಲ್ಲಿಯೇ ಬುದ್ಧಿಯನ್ನಿರಿಸಿ ಒಂದು ವೇಳೆ ಅಂತಃಕರಣದ ಸಿಟ್ಟಿನಿಂದ ನೋಡಿದರೆ ನನ್ನ ಗತಿಯೇನು? ಬಾಲಕನು ತಿಳಿಯದೆ ಬಿರುನುಡಿಗಳನ್ನಾಡಿದರೆ, ಅಜ್ಞಾನದಿಂದ ತಾಯಿಯನ್ನು ಹೊಡೆದರೂ ಕೂಡ ತಾಯಿಯು ತನ್ನ ಕುಮಾರನ ಬಗ್ಗೆ ಹರ್ಷದಿಂದ ಆಲಂಗಿಸಿ ತಿಳಿ ಹೇಳುವಳು. ಎಲ್ಲೋ ಋಷಿಕೇಶಿಯೇ, ಅದಾವ ಅಪರಾಧಕ್ಕಾಗಿ ನೀನು ನಮ್ಮೊಡನೆ ಮಾತನಾಡಲಾರೆ ಹೇಳು? ಬಾಲಕನು ತಾಯಿ ಸಿಟ್ಟಾಗಿ ಬೈದರೆ ಅವನು ಹೋಗಿ ತಂದೆಗೆ ಹೇಳುವನು. ಒಂದು ಸಮಯದಲ್ಲಿ ತಂದೆ ಕೋಪಿಸಿದರೆ ತಾಯಿಗೆ ಹೇಳುವನು. ಆಗ ಅವಳು ಸಂತೈಸುವಳು. ಆದರೆ ನನ್ನ ತಾಯಿಯೂ ನನ್ನ ತಂದೆಯೂ ಆದ ನೀನೇ ಸಿಟ್ಟಾದರೆ, ಗುರುನಾಥ, ನನ್ನನ್ನು ಸಮಾಧಾನ ಮಾಡುವವರಾರು? ನೀನೇ ಒಡೆಯನು, ಅನಾಥರಕ್ಷಕನೂ ಆಗಿರುವೆ. ಹೀಗೆಂದು ಜಗತ್ತಲ್ಲಿ ಪ್ರಖ್ಯಾತಿಯನ್ನುಂಟು ಮಾಡಬೇಕು. ದಾಸನು ಹೇಗಿದ್ದರೂ ಪ್ರತಿಪಾಲಿಸಬೇಕಷ್ಟೆ. ಜನರು ನಿನಗೆ ಅನಾಥರಕ್ಷಕನೆಂದೆನ್ನುವರು. ನಾನು ನಿನ್ನ ಬಾಲನು, ಅನಾಥನು. ನನ್ನನ್ನು ರಕ್ಷಿಸಬೇಕು. ನೀನು ಕೃಪಾಳುವೆಂದು ಪುರಾಣಗಳು ವರ್ಣಿಸುವವು. ಹೀಗಿದ್ದು ನನ್ನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲವಲ್ಲ? ಗುರುಶ್ರೇಷ್ಠನೇ, ನನ್ನ ಕರುಣಾವಚನಗಳನ್ನು ಕೇಳಲೊಲ್ಲೆ. ಅದೆಂಥ ಬೇಸರವು ನಿನಗೆ ಉಂಟಾಗಿದೆ. ನನ್ನ ಕರುಣಾವಚನಗಳನ್ನು ಕೇಳಿ ಕಲ್ಲು ಕರಗುವುದು. ಆದರೆ ನಿನ್ನ ಕಿವಿಗಳು ಕೇಳದಾಗಿವೆಯಲ್ಲವೇ? ಕರುಣಾಕರನೆಂದು ನಿನ್ನನ್ನು ಸ್ತುತಿಸುವರು. ಇನ್ನಾದರೂ ಹೇಗೆ ಕೃಪೆ ಬಾರದೆ? ಹೀಗೆ ನಾಮಾಂಕಿತನು ಹೊಗಳುತ್ತಿರಲು ಕೃಪಾಳವಾದ ಗುರುನಾಥನು ಕೂಡಲೇ ವೇಗವಾಗಿ ಬಂದನು. ಕರುವಿಗಾಗಿ ಆಕಳು ವೇಗದಿಂದ ಮನೆಗೆ ಬರುವಂತೆ ಶ್ರೀ ಗುರುವು ತಾನು ನಾಮಾಂಕಿತನ ಹತ್ತಿರ ಬಂದನು. ಗುರುಮುನಿಯು ಬಂದೊಡನೆ ನಾಮಕರಣಿಯು ಗುರುವಿನ ಎರಡೂ ಪಾದಗಳಲ್ಲಿ ತಲೆಯನ್ನಿಟ್ಟು ವಂದಿಸಿದನು. ತನ್ನ ಬಿಚ್ಚು ಕೂದಲುಗಳಿಂದ ಆತನ ಪಾದದ ಧೂಳನ್ನು ಒರೆಸಿದನು. ಆನಂದಾಶ್ರುಗಳಿಂದ ಆತನ ಪಾದಗಳನ್ನು ತೊಳೆದನು. ತನ್ನ ಹೃದಯ ಮಂದಿರದಲ್ಲಿ ಗುರುಮೂರ್ತಿಯನ್ನು ಕುಳ್ಳಿರಿಸಿದಂತೆ ಕಲ್ಪಿಸಿ ಷೋಡಶ ವಿಧಿಯಿಂದ ಪೂಜೆಯನ್ನು ಉಪಚರಿಸುತ್ತಾ ನಾಮಾಂಕಿತನು ಆನಂದಭರಿತನಾದನು. ಆತನ ಹೃದಯದಲ್ಲಿ ಶ್ರೀ ಗುರುನಾಥನು ಸ್ಥಿರವಾದನು. ಭಕ್ತರ ಹೃದಯದಲ್ಲಿ ಶ್ರೀ ಗುರುನಾಥನು ಮೂರ್ತಿಮತ್ತಾದುದರಿಂದ ಸರಸ್ವತಿ ಭಕ್ತನಿಗೆ ಮಿತಿಮೀರಿದ ಸಂತೋಷವಾಯಿತು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನರಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಮಂಗಳಾಚರಣಂ ನಾಮ ಪ್ರಥಮೋಧ್ಯಾಯ. ಹೀಗೆ ಶ್ರೀ ಗುರುಗಳ ಚರಿತ್ರೆ ಎಂಬ ಅಮೃತರೂಪವಾದ ಶ್ರೇಷ್ಠ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳ ಉಪಾಖ್ಯಾನದೊಳಗೆ ಸಿದ್ಧ ಮತ್ತು ನಾಮಧಾರಕ ಇವರೀರ್ವರ ಸಂವಾದದಲ್ಲಿ ಮಂಗಲಾಚರಣವೆಂಬ ಮೊದಲನೆಯ ಅಧ್ಯಾಯವು ಮುಗಿಯಿತು. ಶ್ರೀ ಗುರುದತ್ತಾತ್ರೇಯನಿಗೆ ಅರ್ಪಣೆ ಇರಲಿ. ಓಂ ಜೈ ಗುರುದತ್ತ. ಸ್ನೇಹಿತರೆ, ಇವತ್ತಿಗೆ ಮೊದಲನೇ ಅಧ್ಯಾಯ ಮುಗಿಯಿತು. ಇನ್ನು ಮುಂದಿನ ಅಧ್ಯಾಯವು ಮುಂದಿನ ವಿಡಿಯೋದಲ್ಲಿ ನಾವು ಹಾಕ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.